ಕೆಂಗೇರಿ ಹತ್ರ ಒಂದು ಎಲೈಟ್ ಅನ್ನುವಂತ ಹೆಸರಲ್ಲಿ ಒಂದು ಲೇಔಟ್ ಆಗಿರೋದು. ಅಲ್ಲಿ ಸರಿಯಾದ ರೀತಿಯಲ್ಲಿ ಸಂಬಂಧಿಸಿದ ಅಥಾರಿಟಿಗಳಿಂದ ಪರ್ಮಿಷನ್ ತಗೊಂಡ ಲೇಔಟ್ ಆಗಿದೆ, ಅಕ್ರಮ ಮತ್ತೆ ರಾಜಕಾಲುವೆ ಎಲ್ಲವೂ ಕೂಡ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಸರ್, ನೀವು ಹೇಳ್ತಾ ಇದ್ದೀರಾ, ಅದನ್ನ ಚೆಕ್ ಮಾಡಿ ಸರ್. ಅದಕ್ಕೇನೋ ಕಂಪ್ಲೇಂಟ್ ಇನ್ನೇನಾದ್ರೂ ಇರೋದು ಡೀಟೇಲ್ಸ್ ಸ್ವಲ್ಪ ಕೊಟ್ರೆ ನಾವು ಅಧಿಕಾರಿಗಳಲ್ಲಿ ಇಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೋಬೇಕು ತೆಗ್ಸಿ. ಎಲೈಟ್ ನನಗೆ ಮಾಹಿತಿ ಇಲ್ಲ, ಈಗ ನೀವು ಹೇಳಿದ್ರೆ ವಿಚಾರಣೆ ಮಾಡಿ. ಅಲ್ಲ, ರಾಜರಸವಾಗಿ ಒತ್ತುವರಿ ಆಗ್ತಾ ಇದ್ರು ಕೂಡ. ಹೌದು, ಈಗ ನೀವು ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ವಲ್ಲ ಅದೀಗ. ಅದನ್ನೇನಂತ ಅದನ್ನ ಇಮಿಡಿಯೇಟ್ ಆಗಿ ಎನ್ಕ್ವೈರಿ ಮಾಡಿ ಏನು ಅಂತ ಇದು ಮಾಡ್ಸಿ. ಆತರ ಅನ್ಯಾಯ ಅಂದ್ರೆ ಈಗ ಪರ್ಮಿಷನ್ ಇಲ್ಲದೆ ಮಾಡ್ತಾ ಇದ್ರೆ ಖಂಡಿತ ಇಮಿಡಿಯೇಟ್ ಆಗಿ ನಿಲ್ಲಿಸ್ತೀವಿ. ಸರ್, ಬಾನು ಮುಸ್ತಫಾ ವಿಚಾರದಲ್ಲಿ ಈಗ ಕೋರ್ಟ್ ರಿಜೆಕ್ಟ್ ಮಾಡಿ ಕೋರ್ಟ್ ತೀರ್ಮಾನ ಎಸ್ ಆಯ್ತಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ, ನಮ್ಗೆಲ್ಲ ಏನ್ ಬೇಕಿತ್ತು ಅದೇ ತೀರ್ಮಾನ ಕೋರ್ಟ್ ಕೊಟ್ಟಿದೆ ಅಲ್ಲ. ಈಗ ಸಂವಿಧಾನದ ಅಡಿಯಲ್ಲಿ ಅವ್ರನ್ನ ಕರೆಯೋದ್ರಲ್ಲಿ ಏನ್ ತಪ್ಪಿದೆ? ಇವರೆಲ್ಲ ವೈಯಕ್ತಿಕ ರಾಜಕೀಯ ಮಾಡಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಬೇರೆ ಏನು ಕೆಲಸನೇ ಇಲ್ಲ. ಜನ ಕಷ್ಟ ಪಡ್ತಾ ಇದ್ದಾರೆ, ನಿರುದ್ಯೋಗ ಇದೆ, ಬಡತನ ಇದೆ, ಅದ್ರ ಬಗ್ಗೆ ಮಾತಾಡ್ರಿ, ಏನಾದ್ರು ಮಾಡ್ರಿ ಅಂದ್ರೆ ಅದೆಲ್ಲ ಬಿಟ್ಬಿಟ್ಟು ಬರೀ ಏನ್ ಮಾಡ್ತಾ ಇದಾರೆ ಇವರು? ಏನ್ ಮಾಡ್ತಾ ಇದ್ದಾರೆ? ಏನಾದ್ರೂ ಜನಪರ ಮಾಡ್ತಾರ? ಮಾಡಲ್ವಲ್ಲ. ಸರಿಯಾಗಿ ಉತ್ತರ ಕೋರ್ಟ್ ಕೊಟ್ಟಿದೆ, ಆಯ್ತಲ್ಲ. ಈಗ ಇನ್ನಾದ್ರೂ ಸಂವಿಧಾನ ಓದ್ಕೊಂಡು ಯಾರಿಗೇನ್ ಅಧಿಕಾರ ಇದೆ ಇಲ್ಲ ಅನ್ನೋದು ತಿಳ್ಕೊಳ್ಳಿ. ಅವರು ಧಾರ್ಮಿಕ ನೆಲೆಗಟ್ಟಲ್ಲೇ ಚರ್ಚೆ ಆಗ್ತಿದೆಯಲ್ಲ ಪ್ರತಿಯೊಂದು ವಿಚಾರಗಳು. ಯಾವ್ದು? ಅಲ್ಲ, ಧರ್ಮದ ವಿಚಾರದಲ್ಲೇ ಅಲ್ಲ, ಅದೇ ಅವ್ರಿಗೆ ಬೇರೆ ಏನು ಇಲ್ವಲ್ಲ. ಅವ್ರಿಗೂ ಧರ್ಮದ ಬಗ್ಗೆ ವಿಶ್ವಾಸ ಇದ್ದು ಮಾಡ್ತಾ ಇಲ್ಲ ಅವರು ಇದನ್ನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವಿಶ್ವಾಸ ಇದ್ದಿದ್ರೆ ಭಗವಂತನ ಮೇಲೆ ಇದು ಮಾಡಲ್ಲ. ಯಾರು ಭಗವಂತನ ಮೇಲೆ ವಿಶ್ವಾಸ ಇರುವಂತವ್ರು ಇದನ್ನ ಮಾಡಲ್ಲ. ರಾಜಕೀಯವಾಗಿ ಅವ್ರು ಬೇಳೆ ಬೇಯಿಸಬೇಕು ಅಂತ ಮಾಡ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.